ಹೀಗಾಗಿ ಜನ ಅನಿವಾರ್ಯವಾಗಿ ಜನಾಂದೋಲನ ಆಗ್ಲಿಕ್ಕತ್ತದ. ಹೆಣ್ಮಕ್ಳು 50% ಇದ್ದಾರೆ, ಅವರಿಂದ ಪೂರ್ತಿ ಹೇಳ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾಯಿದೆ, ಹೆಣ್ಮಕ್ಳು ಅನ್ಯಾಯ ಆಗ್ತಾಯಿದೆ, ನಿಲ್ಲಬೇಕು ಅಂತೇಳಿ. ಹೀಗಾಗಿ ಇದು ಹೊಸ ತಿರುವನ್ನು ಪಡಿತಾ ಇದೆ. ಡಿಸೆಂಬರ್ 14 ಇನ್ನೂ ಜೋರಾಗುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಇದರಿಂದಾಗಿ ಇವತ್ತು ಸತ್ಯ ಹೊರಗೆ ಬರುವ ಕಾಲ ಸಮೀಪ ಬಂದದ. ಯಾಕಂದ್ರೆ ಜನ ಎದ್ದಿತ್ತರ ಉತ್ತರ ಕೊಡ್ಬೇಕಲ್ರಿ, ಜನಾಂದೋಲನ ಅದನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನೆಲೆಯಲ್ಲಿ ಸಿದ್ದರಾಮಯ್ಯರು ಸಹ ಈ ದಿಸೆಯಲ್ಲಿ ಚಿಂತನೆ ಮಾಡಬೇಕಾಗಿದೆ. ಇದನ್ನು ಪೂರ್ಣ ಸ್ವತಂತ್ರ ಕೊಟ್ಟು ಇವೆಲ್ಲ ತಮ್ಮ ಸ್ವತಃ ಆದೇಶದಲ್ಲಿ ಹೇಳಿದ್ದಾರೆ. SIT ಕೊಡು ಆದೇಶದಲ್ಲಿದ್ದವು ಕಳೆದ 2-3 ದಶಕಗಳಿಂದ ಏನು ನಡೆದವು ಎಲ್ಲ ತನಿಖೆ ಮಾಡಿಸಿ ಸೌಜನ್ಯನ ಮತ್ತು ಇನ್ನೊಂದು ಹೆಣ್ಣುಮಕ್ಕಳು ಕೊಂದವರು ಯಾರು, ಈ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ, ಅದು ಉತ್ತರ ಹುಡುಕಿಸುವಂಥ ಕೆಲಸ ಸಿದ್ದರಾಮಯ್ಯರು ಮಾಡಿಸ್ತಾರಂತ ನನಗೆ ಅನ್ನಿಸ್ತದೆ. ನೋಡೋದು ಏನಾಗ್ತದೆ. ಆದರೆ ಇವತ್ತು ಜನ ಹೇಳ್ತಾ ಇದ್ದಾರೆ, ಅದನ್ನು ತಡೆಯುವ ಶಕ್ತಿ ಮುಸ್ಲಿಂ ಸರ್ಕಾರ ಇರಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತಾ ಎಚ್ಚರಗೊಂಡ ಸರ್ಕಾರ ತನಿಖೆಯನ್ನು ಸರಿಯಾದ ದಿಶೆಯಲ್ಲಿ ಮಾಡಿಸಲಿ. ಜೊತೆಗೆ ತಪ್ಪಿತಸ್ಥರ ಶಿಕ್ಷೆ ಆಗೋಂಗಾಗಲಿ. ನಮ್ಮದೆಲ್ಲ ಒಂದೇ ಉದ್ದೇಶ, ಯಾರೂ ಟೀಕೆ ಮಾಡ್ಬೇಕಂತಿಲ್ಲ. ಹೆಗ್ಗಡೆಯವರು ಆ ಪ್ರಯತ್ನ ಹೇಳ್ತಾ ಇಲ್ಲ, ಆದರೂ ಬಟ್ ಅವ್ರ ಕಡೆ ಹೋಗ್ತಾ ಇದೆ. ಅದಕ್ಕೆ ಅವ್ರ ಪಾಪ ನಿರಪರಾಧಿ ಮಾಡಿರಿ ಈ ದಿಶೆಯಲ್ಲಿ. ಮತ್ತೊಮ್ಮೆ ಹೇಳ್ತಾ ಕೊಲೆಗಾರನ ಹುಡುಕಿ ಕೊಡಿ ಯಾರವರು ಅನ್ನೋ ಪ್ರಶ್ನೆ ಇವ್ರದ್ದೆಲ್ಲ ಇದೆ. ಹೆಣ್ಮಕ್ಳದು ಸ್ಪಂದಿಸೋ ಕೆಲಸ ಸರ್ಕಾರಕ್ಕೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ದೇಶ ವಂದನೆಗಳು.